ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಇವತ್ತು ತುಂಬ ಇಂಪಾರ್ಟೆಂಟ್ ವಿಚಾರ ಮಾತಾಡ್ತೀನಿ. ಯಾಕೆಂದರೆ ಇದು ನಾನು ಅನ್ನೋ ಅಹಂಕಾರಿಗಳಿಗೆ ಮತ್ತು ದುರಹಂಕಾರಿಗಳಿಗೆ ಮೆಟ್ಟಿ ತುಳಿಯೋಕ್ಕೋಸ್ಕರ ಒಬ್ಬ ಪರಮಾತ್ಮನಿದ್ದಾನೆ. ಅವನು ಯಾರು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಅನಿಸುತ್ತೆ. ಅವರೇ ಶನೈಶ್ಚರ. ಆ ಅಪ್ಪನ ಹೇಳೋಕ್ಕೂ ಭಯ ಮತ್ತು ಕೇಳೋರಿಗೂ ಭಯ. ಯಾಕೆಂದರೆ ಅಧರ್ಮಿಗಳಿಗೆ ಭಯ, ಧರ್ಮದಲ್ಲಿರೋರಿಗೆ ಅಪ್ಪ ತೊಂದರೆ ಕೊಡಲ್ಲ, ಇನ್ನೂ ಸಪೋರ್ಟ್ ಮಾಡ್ತಾನೆ. ಉಜ್ಜಯಿನಿ ಎಂಬ ರಾಜ್ಯದಲ್ಲಿ ಅಲ್ವಾ, ಉಜ್ಜಯಿನಿಯಲ್ಲಿ ವಿಕ್ರಮ ರಾಜ ಇರ್ತಾನೆ. ಅವನ ದೇಶದಲ್ಲಿ, ಅವನ ರಾಜ್ಯದಲ್ಲಿ ಬಡವರೇ ಇರಲ್ಲ. ಇವನಿಗೆ ಆಶ್ಚರ್ಯ ಆಗುತ್ತೆ. ಏನಂತಂದರೆ, ಒಬ್ಬ ಮಂತ್ರಿನ ಕೇಳ್ತಾನೆ, ಅಲ್ಲಪ್ಪ ಇಲ್ಲಿ ಯಾರು ಬಡವ್ರು ಇದ್ದಾರಾ ನಮ್ಮ ರಾಜ್ಯದಲ್ಲಿ, ತಿನ್ನಕ್ಕೆ ಅನ್ನಿಲ್ದಲ್ಲಿ ಗತಿ ಇಲ್ದವ್ರು ಯಾರು ಇದ್ದಾರಾ ಅಂತ ಕೇಳಿದಾಗ ಮಂತ್ರಿ ಹೇಳ್ತಾನೆ, ಮಹಾರಾಜರೇ ನಮ್ಮ ರಾಜ್ಯದಲ್ಲಿ ಬಡವರೇ ಇಲ್ಲ, ಬಡವರಿಲ್ದಲೇ ಬಡವರಾಗ್ಬಿಟ್ಟಿದ್ದೀವಿ ಅಂತಾನೆ. ಆವಾಗ ವಿಕ್ರಮ ರಾಜ್ಯ ಇದರಿಂದ ಹೆಂಗೆ ಇವೆಲ್ಲ ಸೌಭಾಗ್ಯ ಬರೋಕ್ಕೆ ಕಾರಣ ಯಾವ್ದ್ರಿಂದ ಅಂತಾನೆ. ಆವಾಗ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಆವಾಗ ಇನ್ನೊಬ್ಬ ಮಂತ್ರಿ ಹೇಳ್ತಾನೆ, ಇದೆಲ್ಲ ಬರೋಕ್ಕೆ ಕಾರಣ ಗ್ರಹಗಳಿಂದ ಅಂತ. ಆವಾಗ ಸರಿ 9 ಗ್ರಹಗಳು ಅಂತ ಹೇಳಿದಾಗ 9 ಗ್ರಹಗಳು ಹೇಳೋ ಅಂಥ ಪಂಡಿತರನ್ನ ಕರೆದ್ಬಿಟ್ಟು ಸಭೆಯಲ್ಲಿ ಕೇಳ್ತಾನೆ, ಯಾವ್ಯಾವ ಗ್ರಹ ಪವರ್ ಇರುತ್ತೆ ಅಂತ. ಒಬ್ಬೊಬ್ಬರು ಒಂದೊಂದು ಗ್ರಹ, ಗುರು ಗ್ರಹ, ಶುಕ್ರ, ಪ್ರತಿಯೊಂದು ಗ್ರಹಗಳ ಬಗ್ಗೆ ಹೇಳ್ತಾರೆ. ಆಗ ಒಬ್ಬ ವಯಸ್ಸಾದ ಮುದುಕ ಎದ್ದಂಬಿಟ್ಟು ಹೇಳ್ತಾನೆ, ನಾನು ಹೇಳ್ತಿರೋ ಗ್ರಹ ಸಾಮಾನ್ಯದಲ್ಲ, ಶನೇಶ್ಚರ. ನಾನು ಅಂತ ಮೆರೆದವ್ರನ್ನ ಯಾರನ್ನೂ ಬಿಡಲ್ಲ ಅವನು. ಬಡವ್ರನ್ನೂ ಬಿಡಲ್ಲ, ಶ್ರೀಮಂತರನ್ನು ಬಿಡಲ್ಲ, ತಂದೆ ತಾಯಿ ದೇವ್ರುಗಳ್ನೂ ಸಮೇತ ಬಿಡಲ್ಲ. ಹಂಗೆ ಬೆಂಡೆತ್ತಾನ ಯಪ್ಪ ಅಂದಾಗ ವಿಕ್ರಮ ರಾಜ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಹೇಳ್ತಾನೆ, ಅವನ್ಯಾಗಾರ ಗ್ರಹ ಪುರೋಹಿತ್ರೆ, ಅವನೆಂಥ ಗ್ರಹ, ತಂದೆ ತಾಯಿ ಗುರು ಹಿರಿಯರು ನೋಡ್ದಂಗೆ ಕರುಣೆ ಇಲ್ದಂಗೆ ಶಿಕ್ಷೆ ಕೊಡ್ತಾನೆ. ಆ ಯಪ್ಪನ ಬಗ್ಗೆ ನನಗೆ ಅಷ್ಟು ಅಭಿಮಾನ ಇಲ್ಲ ಅಂದ್ಬಿಡ್ತಾನೆ. ಇಷ್ಟು ಅಂದಿದ್ದು ಸಾಕು. ಅದೇ ಪರಮಾತ್ಮ ಆಕಾಶ ಮಾರ್ಗದಲ್ಲಿ ಕಾಕ ವಾಹನದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಸಂಚಾರ ಮಾಡಿದಾಗ ಟಕ್ಕನ ಕೇಳಿಸ್ಕೊಂಬಿಡ್ತಾನೆ. ಕೇಳಿಸ್ಬಿಟ್ಟು ಕ್ಷಣಾರ್ಧದಲ್ಲೇ ಆ ಸಭೆಗೆ ಎಂಟ್ರಿ ಕೊಡ್ತಾನೆ. ಕರಿ ವಸ್ತ್ರ ಹಾಕೊಂಬಿಟ್ಟು, ಕರಿ ಬಟ್ಟೆ, ಆ ರೂಪ ನೋಡ್ಬಿಟ್ಟು ಅವನು ವಿಕ್ರಮ ರಾಜ ನಡುಕ್ತಾನೆ. ಅಪ್ಪ ಯಾರು ನೀನು ಏನು ಅಂದಾಗ ಆವಾಗ ಶನೇಶ್ವರ ನಗ್ತಾನೆ, ಹೇ ರಾಜ, ಈಗ ತಾನೇ ಹೇಳ್ದಲ್ಲೋ ಅವನ್ಯಾ ಗ್ರಹ ಅಂತ, ಅವನೇ ನಾನು ಶನೇಶ್ವರ ನಾನು ಬಂದೀನಿ ಅಂದಾಗ ಆವಾಗ ಅವನು ಕೈ ಮುಗಿತಾನೆ. ಅಪ್ಪ ನಾನು ಮಾತಾಡಿದರೆ ತಪ್ಪಿದರೆ ತಪ್ಪು ಕ್ಷಮಿಸ್ಬಿಡು, ಆದರೆ ನಾನೊಬ್ಬ ರಾಜನಾಗಿ ಸಭೆಯಲ್ಲಿ ಏನು ಹೇಳಬೇಕು ಹಂಗಾಗಿ ನಾನು ಹೇಳಿದ್ದೀನಿ, ಇದರಲ್ಲಿ ತಪ್ಪೇನಿದೆ ಅಂದಾಗ ನಿನ್ನ ಮನಸ್ಸಲ್ಲಿ, ಅವಾಗ ಶನ್ಮಾತ್ಮ ಹೇಳ್ತಾನೆ, ನಿನ್ನ ಮನಸ್ಸಲ್ಲಿ ಈ ಭಾವನೆಗಳು ಹುಟ್ಟಬೇಕು ಕಾರಣ ಅಂದರೆ ನಾನು ನಿನ್ನ ರಾಶಿಗೆ ಬರೋದಿದೆ, ಅದಕ್ಕೆ ನಿನ್ನ ಮನಸ್ಸಲ್ಲಿ ಈ ಭಾವನೆಗಳು ಹುಟ್ಟಿದೆ. ಹಂಗಾಗಿ ನಿನಗೆ 7 ವರ್ಷ ನಾನು ನಿನ್ನ ರಾಶಿಗೆ ಬಂದೇ ಬರ್ತೀನಿ ರಾಜ, ಬಂದೇ ಬರ್ತೀನಿ ಅಂದಾಗ ಅವನು ಅಪ್ಪ ಅಂತ ಕೈ ಕಾಲೆಲ್ಲ ಇಟ್ಕೊಂತಾನೆ. ಆದರೂ ಅಪ್ಪ ಒಪ್ಪಲ್ಲ. ಯಾಕೆಂದರೆ ಅವ್ನು ಕೊಟ್ಟರೆ ವರ, ಇಟ್ಟರೆ ಶಾಪ. ಹಂಗಾಗಿ ನಾನು ಅಂತ ಮೆರೀತಾರೆ ನೋಡು, ಅವರೆಲ್ಲ ಕೆಟ್ಟ ಭಾವನೆ ಬರಬೇಕು ಅಂದರೆ ಕಾರಣ ಈ ಅಪ್ಪ ಎಂಟ್ರಿ ಕೊಡ್ತಾನೆ ಅಂತ ಅರ್ಥ. ಹಂಗಾಗಿ ಎಷ್ಟು ಹುಷಾರಾಗಿದ್ದರೂ ಸಾಲದು ಈ ಅಪ್ಪನ ಬಗ್ಗೆ. ಅದನ್ನು ಹೇಳಕ್ಕೆ ಅಸಾಧ್ಯ. ಜೈ ಶನೈಶ್ಚರ, ಜೈ ಗುರುದೇವ.